ಹರೀಶ್ ರಾಯ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ಅಂದ್ರೆ ನೀವು ದರ್ಶನ್ ಸರ್ ಒಂದಾಗೋದು ಫ್ಯಾನ್ಸ್ ಖುಷಿ ಇದೆ, ಆದ್ರೆ ಚಿತ್ರರಂಗದಲ್ಲಿರುವಂತವರು ಕೆಲವರಿಗೆ ಇಷ್ಟ ಇಲ್ಲ ನೀವು ಒಂದಾಗೋದು ಅಂತ. ಅಲ್ಲ, ಪಾಯಿಂಟ್ ಏನು, ಯಾವ್ದಕ್ಕೆ ಉತ್ತರ ಕೊಡ್ಲಿ ನಾನಂದ್ರೆ? ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ? ಹರೀಶ್ ರಾಯ್ ಏನ್ ಹೇಳಿದ್ರು ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ? ನಿಮ್ಗೆ ಅನ್ಸಿತ್ತು ನಿಜ ಅನ್ಸುತ್ತಾ? ಅಲ್ಲ, ನಾವಿಬ್ರು ಏನಮ್ಮ 16-18 ವರ್ಷದವ್ರ ಹುಡುಗರ ನಾವು. ನಮ್ ಸ್ವಂತಿಕೆ ಬುದ್ಧಿ ಇಲ್ವಾ? ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರ ಯಾರಾದ್ರು? ಅಲ್ಲ, ಅರ್ಥ ಆಗ್ತಾ ಇರೋದು. ಖುಷಿ ಕೊಡುತ್ತೆ ಅನ್ನುವಂಥದ್ದು. ಖುಷಿ ಪಡ್ಲಿ ಬಿಡಿ, ಪಾಪ ಇರೋದೇ ಅದಕ್ಕೆ ಅವರೆಲ್ಲ. ಸತ್ಯ ನಿಮ್ಗೆ ಗೊತ್ತಾ? ನನಗೆ ನನ್ನ ಸತ್ಯ ಬಿಟ್ಟು ನಾನು ಯಾವ್ದಕ್ಕೂ ತಲೆ ಹಾಕಕ್ ಹೋಗಲ್ಲ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್. ನಾವ್ ಯಾರ್ದೋ ಮಾತು ಕೇಳೋಕ್ ಹೋಗಿ ರಿಯಾಕ್ಟ್ ಮಾಡೋ ನಾನು ಅಲ್ವೇ ಅಲ್ಲ. ನನ್ನ ಕಣ್ಮುಂದೆ ನಡಿಬೇಕು. ಇಲ್ಲ, ನೀವ್ ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು. ಏನಾಗತ್ತಮ್ಮ, ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ಇಲ್ಲ. ವಿ ಶುಡ್ ಫಾಲೋ ಆಲ್ ದಟ್. ಇಂಡಸ್ಟ್ರಿ ಯಾರಮ್ಮ? ನಾವು ಇಂಡಸ್ಟ್ರಿ ತಾನೇ ಸೇರಿದವರು. ಅವ್ರು ಹೇಳ್ತಾರೆ. ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನಮ್ಮ ಸತ್ಯ ನಮಗ್ ಗೊತ್ತು. ನಾವ್ ಯಾಕೆ ಹಂಗಿದೀವಿ, ನಾವ್ ಯಾಕೆ ಚೆನ್ನಾಗಿದ್ದಾಗ್ಲೂ ನಾವ್ ಯಾಕೆ ಚೆನ್ನಾಗಿದ್ವಿ, ಬೇಡ ಅಂದಾಗ್ಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮ್ಗೆ ಗೊತ್ತಿದೆ. ಕರೆಕ್ಟ್ ಅಲ್ವಾ? ಅಲ್ಲಿಗೆ ಬಿಟ್ರೆ ನಾನು ಬೇರೆಯವ್ರು ಖುಷಿ ಪಡ್ಲಿ ಬಿಡ್ಲಿ, ನಮ್ಗೇನ್ ಏನಾಗಬೇಕಾಗಿ ಕಟ್ಕೊಳ್ಳೋದಲ್ಲ.